ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಯಾಕಂದರೆ ಆ ಬಡವರ ವಿಚಾರ ಬಂದಾಗ ನನಗೆ ಅದು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಹೇಗೆ ನಕ್ಸಲೈಟ್ಗಳನ್ನ ಕಳೆದು ನೀವು ಸನ್ಮಾನ ಮಾಡಿಬಿಟ್ಟು ನೀವು ಸರೆಂಡರ್ ಮಾಡಿಸ್ತೀರಿ, ಅಲ್ಲಿ ತಾಯಂದರು ಕೂತಿದ್ದಾರೆ, ಆಶಾ ಕಾರ್ಯಕರ್ತರು, ಯಾವುದೋ ಜಾತಿ ನನಗೆ ಗೊತ್ತಿಲ್ಲ ಅವ್ರು ಯಾವುದು ಅಂತೇಳಿ, ಎಲ್ಲ ಜಾತಿಗಳವ್ರು ಇರ್ಬೋದು, ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಅವರನ್ನು ಕರೆದು ಮಾತಾಡಿಸುವಂಥ ಒಂದು ವ್ಯವಧಾನ ನಿಮಗಿಲ್ಲ. ಬನ್ನಿ, ಇದೀಗ ಡಿ ಕೆ ಶಿವರನ್ನ ದಲಿತ ವಿರೋಧಿ ಅಂತ ಬಿಂಬಿಸಲು ಸಿದ್ಧತೆ ಆಗ್ತಾ ಇದೆ ಅಂತೆ. ಇಂದು ನಡೆಯಬೇಕಾಗಿದ್ದ ಸಭೆಗೆ ಡಿ ಕೆ ಶಿ ಅಡ್ಡಿಪಡಿಸಿದ್ರಂತೆ, ಗೊತ್ತಿಲ್ಲ. ಬೆಂಗಳೂರು ಡಿನ್ನರ್ಗೆ ದೆಹಲಿಯಲ್ಲೇ ಬ್ರೇಕ್ ಹಾಕಿದ್ರಂತೆ. ದಲಿತ ನಾಯಕ ಪರಮೇಶ್ವರ್ ಹಮ್ಮಿಕೊಂಡಿದ್ದ ಡಿನ್ನರ್ ಸಭೆ, ಪರಂ ಸಭೆಗೆ ಬರಬೇಕಿದ್ದ ನಾಯಕರು ಯಾರ್ಯಾರು ಅಂತಂದರೆ ವಾಲ್ಮೀಕಿ ಸಮುದಾಯದ, ಎಸ್ ಟಿ ಸಮುದಾಯ, ಸತೀಶ್ ಜಾರಕಿಹೊಳಿ, ಯಾಕೆಂದರೆ ಅವರ ಮನೆಯಲ್ಲೂ ಕೂಡ ಡಿನ್ನರ್ ಆಗಿತ್ತು. ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದ ಎಸ್ ಟಿ ಶಾಸಕ ರಾಜಣ್ಣ, ಪ್ರಬಲ ದಲಿತ ನಾಯಕ ಎಚ್ ಸಿ ಮಹದೇವಪ್ಪ, ಡಾಕ್ಟರ್, ಆಮೇಲೆ ಸಿ ಎಂ ಸಿದ್ದರಾಮಯ್ಯನವರಿಗೂ ಪರಂ ಆಹ್ವಾನ ಕೊಟ್ಟಿದ್ರಾ ಗೊತ್ತಿಲ್ಲ. ಪರಂ ಕರೆದಿದ್ದೆಲ್ಲ ಡಿ ಕೆ ಶಿ ವಿರೋಧಿ ನಾಯಕರನ್ನು. ಡಿನ್ನರ್ಗೆ ಬ್ರೇಕ್ ಹಾಕಿದ್ದಕ್ಕೆ ಪರಮೇಶ್ವರ್ ಗರಂ ಆಗಿದ್ದಾರಂತೆ. ಕಾಲ ಬಂದಾಗ ಉತ್ತರ ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲಿ ಮಜಾ ಕೇಳಿ, ಯಾರು ದುಶ್ಮನ್, ರಾಜಕೀಯದಲ್ಲಿ ಯಾರು ದುಶ್ಮನೂ ಅಲ್ಲ, ಯಾರು ದೋಸ್ತಿಗಳು ಅಲ್ಲ. ಈಗ ಇವರು ಕರೆದಿದ್ದು ಯಾರನ್ನ? ಮಹದೇವಪ್ಪನ ಕರೆದಿದ್ದಾರೆ, ಆಮೇಲೆ ಸತೀಶ್ ಜಾರಕಿಹೊಳಿಯವ್ರನ್ನ ಕರೆದಿದ್ದಾರೆ, ರಾಜಣ್ಣ ಅವ್ರನ್ನ ಕರೆದಿದ್ದಾರೆ, ಸಿ ಎಂ ಅನ್ನು ಕೂಡ ಕರೆದಿರ್ಬೋದು. 2013ರಲ್ಲಿ ಕೊರಟಗೆರೆಯಲ್ಲಿ ಇವರ ಸುತ್ತಮುತ್ತ ಇದ್ದವರು ಹೇಳೋದು, ನಿಮ್ಮನ್ನು ಸೋಲಿಸಿದ್ದೆ ಮತ್ತೊಬ್ಬರು ಅಂತೇಳಿ. ಯಾರಂತ ನಾನು ಹೇಳೋಕ್ಕೆ ಹೋಗಲ್ಲ. ಈಗ ಫ್ರೆಂಡ್ಸ್ ಆಗಿಬಿಟ್ರು. ಈಗ ಡಿ ಕೆ ಶಿ ವಿರೋಧಿ, ಆ ಥರದ್ದು. ಆದರೆ ಪರಮೇಶ್ವರ್ ಅವರ ಒಂದು ಪಾಯಿಂಟ್ ನನಗೆ, ನಾನು ಅದನ್ನು ಫಸ್ಟ್ ಟೈಮ್ ಎತ್ತಿದ್ದು ನಾನು ಕರ್ನಾಟಕ ಪ್ರೈಮ್ ಟೈಮ್ಲಿ. 2013ರಲ್ಲಿ KPCC ಅಧ್ಯಕ್ಷರಾಗಿದ್ದರು. ಒಂದು ವೇಳೆ ಕೊರಟಗೆರೆಯಲ್ಲಿ ಗೆದ್ದಿದ್ರೆ ಪರಮೇಶ್ವರ ಮುಖ್ಯಮಂತ್ರಿ ಆಗ್ತಾಯಿದ್ರು, ಸಿದ್ದರಾಮಯ್ಯ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯ 2006ಕ್ಕೆ ಕಾಂಗ್ರೆಸ್ಸಿಗೆ ಬಂದಿದ್ದು, 2013ಕ್ಕೆ 7 ವರ್ಷ ಆಗಿತ್ತು. ಇವರು ಮೂಲ ಕಾಂಗ್ರೆಸ್ಸಿಗ, ಆದರೆ ಅವರು ಕೊರಟಗೆರೆಯಲ್ಲಿ ಗೆಲ್ಲಲಿಲ್ಲ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿತು. ಆಮೇಲೆ ಸಚಿವ ಸ್ಥಾನಕ್ಕೂ ಅವ್ರನ್ನ ತಗೊಳ್ಳಿಲ್ಲ, ತುಂಬ ದಿನಗಳ ನಂತರ ತಗೊಂಡಿದ್ದು. 2018ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಹೋಗಿದ್ದು, ಯಾರ ನಾಯಕತ್ವದಲ್ಲಿ ಹೋಗಿದ್ದು ಚುನಾವಣೆಗೆ? ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಸಿದ್ದರಾಮಯ್ಯ ಎಷ್ಟು ಕಡೆಯಿಂದ ನಿಂತ್ಕೊಂಡ್ರು? ಬಾದಾಮಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಸೋತರು. ಬಾದಾಮಿಯಲ್ಲಿ ಗೆದ್ದರು 1,500 ಓಟ್ಗಳ ಅಂತರದಿಂದ. ಕಾಂಗ್ರೆಸ್ ಎಷ್ಟು ಗೆಲ್ತು? 80. ಯಾರ ಸೋಲೋದು? ಸಿದ್ದರಾಮಯ್ಯನವರ ಸೋಲಲ್ವಾ? 2023ರಲ್ಲಿ ಮತ್ತೆ ಯಾರ ನಾಯಕತ್ವದಲ್ಲಿ ಹೋದ್ರಿ? ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್. 136 ಬಂತು. ಯಾರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಿ? ಸಿದ್ದರಾಮಯ್ಯನವರನ್ನು. 2018ರಲ್ಲಿ ಸೋತಿದ್ದಾರೆ ಅವರು. ಪಕ್ಷವನ್ನು ಗೆಲ್ಲಿಸೋಕ್ಕಾಗಿಲ್ಲ. 2023ರಲ್ಲಿ ನೀವು ಮುಖ್ಯಮಂತ್ರಿ ಮಾಡಿದ್ರಿ. 2013ರಲ್ಲಿ ಪಕ್ಷವನ್ನು ಗೆಲ್ಲಿಸಿ ತಾನು ಸೋತದ್ದಕ್ಕೆ ಏನೂ ಕೊಡದಂಥ ಕಾಂಗ್ರೆಸ್ ಪರಮೇಶ್ವರಿಗೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಲ್ವಾ? ಇದನ್ನು ಅವರು ಕೇಳ್ತಾ ಇದ್ದಾರೆ. ನನ್ನ ಕೂಲಿಗೆ, ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತೇಳಿ. ಇದನ್ನು ನಾನು ಒಪ್ಕೋತೀನಿ. ದಲಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೆ ಅವ್ರಿಗೆ ಇಲ್ಲಿ ತನಕ ಕೂಲಿ ಸಿಕ್ಕಿಲ್ಲ. ಅದು ದಲಿತರ ರೂಪದಲ್ಲಿ ಸಿಗುತ್ತೋ ಮತ್ತೊಂದು ಸಿಗುತ್ತೋ, ಖಂಡಿತವಾಗ್ಲೂ ಸಿಗಬೇಕಲ್ಲ. ಇವಿಷ್ಟು. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಯಾಕಂದರೆ ಆ ಬಡವರ ವಿಚಾರ ಬಂದಾಗ ನನಗೆ ಅದು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಹೇಗೆ ನಕ್ಸಲೈಟ್ಗಳನ್ನ ಕಳೆದು ನೀವು ಸನ್ಮಾನ ಮಾಡಿಬಿಟ್ಟು ನೀವು ಸರೆಂಡರ್ ಮಾಡಿಸ್ತೀರಿ, ಅಲ್ಲಿ ತಾಯಂದರು ಕೂತಿದ್ದಾರೆ, ಆಶಾ ಕಾರ್ಯಕರ್ತರು, ಯಾವುದೋ ಜಾತಿ ನನಗೆ ಗೊತ್ತಿಲ್ಲ ಅವ್ರು ಯಾವುದು ಅಂತೇಳಿ, ಎಲ್ಲ ಜಾತಿಗಳವ್ರು ಇರ್ಬೋದು, ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಅವರನ್ನು ಕರೆದು ಮಾತಾಡಿಸುವಂಥ ಒಂದು ವ್ಯವಧಾನ ನಿಮಗಿಲ್ಲ. ಬನ್ನಿ, ಇದೀಗ ಡಿ ಕೆ ಶಿವರನ್ನ ದಲಿತ ವಿರೋಧಿ ಅಂತ ಬಿಂಬಿಸಲು ಸಿದ್ಧತೆ ಆಗ್ತಾ ಇದೆ ಅಂತೆ. ಇಂದು ನಡೆಯಬೇಕಾಗಿದ್ದ ಸಭೆಗೆ ಡಿ ಕೆ ಶಿ ಅಡ್ಡಿಪಡಿಸಿದ್ರಂತೆ, ಗೊತ್ತಿಲ್ಲ. ಬೆಂಗಳೂರು ಡಿನ್ನರ್ಗೆ ದೆಹಲಿಯಲ್ಲೇ ಬ್ರೇಕ್ ಹಾಕಿದ್ರಂತೆ. ದಲಿತ ನಾಯಕ ಪರಮೇಶ್ವರ್ ಹಮ್ಮಿಕೊಂಡಿದ್ದ ಡಿನ್ನರ್ ಸಭೆ, ಪರಂ ಸಭೆಗೆ ಬರಬೇಕಿದ್ದ ನಾಯಕರು ಯಾರ್ಯಾರು ಅಂತಂದರೆ ವಾಲ್ಮೀಕಿ ಸಮುದಾಯದ, ಎಸ್ ಟಿ ಸಮುದಾಯ, ಸತೀಶ್ ಜಾರಕಿಹೊಳಿ, ಯಾಕೆಂದರೆ ಅವರ ಮನೆಯಲ್ಲೂ ಕೂಡ ಡಿನ್ನರ್ ಆಗಿತ್ತು. ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದ ಎಸ್ ಟಿ ಶಾಸಕ ರಾಜಣ್ಣ, ಪ್ರಬಲ ದಲಿತ ನಾಯಕ ಎಚ್ ಸಿ ಮಹದೇವಪ್ಪ, ಡಾಕ್ಟರ್, ಆಮೇಲೆ ಸಿ ಎಂ ಸಿದ್ದರಾಮಯ್ಯನವರಿಗೂ ಪರಂ ಆಹ್ವಾನ ಕೊಟ್ಟಿದ್ರಾ ಗೊತ್ತಿಲ್ಲ. ಪರಂ ಕರೆದಿದ್ದೆಲ್ಲ ಡಿ ಕೆ ಶಿ ವಿರೋಧಿ ನಾಯಕರನ್ನು. ಡಿನ್ನರ್ಗೆ ಬ್ರೇಕ್ ಹಾಕಿದ್ದಕ್ಕೆ ಪರಮೇಶ್ವರ್ ಗರಂ ಆಗಿದ್ದಾರಂತೆ. ಕಾಲ ಬಂದಾಗ ಉತ್ತರ ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲಿ ಮಜಾ ಕೇಳಿ, ಯಾರು ದುಶ್ಮನ್, ರಾಜಕೀಯದಲ್ಲಿ ಯಾರು ದುಶ್ಮನೂ ಅಲ್ಲ, ಯಾರು ದೋಸ್ತಿಗಳು ಅಲ್ಲ. ಈಗ ಇವರು ಕರೆದಿದ್ದು ಯಾರನ್ನ? ಮಹದೇವಪ್ಪನ ಕರೆದಿದ್ದಾರೆ, ಆಮೇಲೆ ಸತೀಶ್ ಜಾರಕಿಹೊಳಿಯವ್ರನ್ನ ಕರೆದಿದ್ದಾರೆ, ರಾಜಣ್ಣ ಅವ್ರನ್ನ ಕರೆದಿದ್ದಾರೆ, ಸಿ ಎಂ ಅನ್ನು ಕೂಡ ಕರೆದಿರ್ಬೋದು. 2013ರಲ್ಲಿ ಕೊರಟಗೆರೆಯಲ್ಲಿ ಇವರ ಸುತ್ತಮುತ್ತ ಇದ್ದವರು ಹೇಳೋದು, ನಿಮ್ಮನ್ನು ಸೋಲಿಸಿದ್ದೆ ಮತ್ತೊಬ್ಬರು ಅಂತೇಳಿ. ಯಾರಂತ ನಾನು ಹೇಳೋಕ್ಕೆ ಹೋಗಲ್ಲ. ಈಗ ಫ್ರೆಂಡ್ಸ್ ಆಗಿಬಿಟ್ರು. ಈಗ ಡಿ ಕೆ ಶಿ ವಿರೋಧಿ, ಆ ಥರದ್ದು. ಆದರೆ ಪರಮೇಶ್ವರ್ ಅವರ ಒಂದು ಪಾಯಿಂಟ್ ನನಗೆ, ನಾನು ಅದನ್ನು ಫಸ್ಟ್ ಟೈಮ್ ಎತ್ತಿದ್ದು ನಾನು ಕರ್ನಾಟಕ ಪ್ರೈಮ್ ಟೈಮ್ಲಿ. 2013ರಲ್ಲಿ
KPCC ಅಧ್ಯಕ್ಷರಾಗಿದ್ದರು. ಒಂದು ವೇಳೆ ಕೊರಟಗೆರೆಯಲ್ಲಿ ಗೆದ್ದಿದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾಯಿದ್ರು, ಸಿದ್ದರಾಮಯ್ಯ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯ 2006ಕ್ಕೆ ಕಾಂಗ್ರೆಸ್ಗೆ ಬಂದಿದ್ದು, 2013ಕ್ಕೆ 7 ವರ್ಷ ಆಗಿತ್ತು. ಇವರು ಮೂಲ ಕಾಂಗ್ರೆಸ್ಸಿಗ, ಆದರೆ ಅವರು ಕೊರಟಗೆರೆಯಲ್ಲಿ ಗೆಲ್ಲಲಿಲ್ಲ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿತು. ಆಮೇಲೆ ಸಚಿವ ಸ್ಥಾನಕ್ಕೂ ಅವ್ರನ್ನ ತಗೊಳ್ಳಿಲ್ಲ, ತುಂಬ ದಿನಗಳ ನಂತರ ತಗೊಂಡಿದ್ದು. 2018ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಹೋಗಿದ್ದು, ಯಾರ ನಾಯಕತ್ವದಲ್ಲಿ ಹೋಗಿದ್ದು ಚುನಾವಣೆಗೆ? ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಸಿದ್ದರಾಮಯ್ಯ ಎಷ್ಟು ಕಡೆಯಿಂದ ನಿಂತ್ಕೊಂಡ್ರು? ಬಾದಾಮಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಸೋತರು. ಬಾದಾಮಿಯಲ್ಲಿ ಗೆದ್ದರು 1,500 ವೋಟ್ಗಳ ಅಂತರದಿಂದ. ಕಾಂಗ್ರೆಸ್ ಎಷ್ಟು ಗೆಲ್ತು? 80. ಯಾರ ಸೋಲೋದು? ಸಿದ್ದರಾಮಯ್ಯನವರ ಸೋಲಲ್ವಾ? 2023ರಲ್ಲಿ ಮತ್ತೆ ಯಾರ ನಾಯಕತ್ವದಲ್ಲಿ ಹೋದ್ರಿ? ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್. 136 ಬಂತು. ಯಾರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಿ? ಸಿದ್ದರಾಮಯ್ಯನವರನ್ನು. 2018ರಲ್ಲಿ ಸೋತಿದ್ದಾರೆ ಅವರು. ಪಕ್ಷವನ್ನು ಗೆಲ್ಲಿಸೋಕ್ಕಾಗಿಲ್ಲ. 2023ರಲ್ಲಿ ನೀವು ಮುಖ್ಯಮಂತ್ರಿ ಮಾಡಿದ್ರಿ. 2013ರಲ್ಲಿ ಪಕ್ಷವನ್ನು ಗೆಲ್ಲಿಸಿ ತಾನು ಸೋತದ್ದಕ್ಕೆ ಏನೂ ಕೊಡದಂಥ ಕಾಂಗ್ರೆಸ್ ಪರಮೇಶ್ವರ್ಗೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಲ್ವಾ? ಇದನ್ನು ಅವರು ಕೇಳ್ತಾ ಇದ್ದಾರೆ. ನನ್ನ ಕೂಲಿಗೆ, ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತೇಳಿ. ಇದನ್ನು ನಾನು ಒಪ್ಕೋತೀನಿ. ದಲಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೆ ಅವ್ರಿಗೆ ಇಲ್ಲಿ ತನಕ ಕೂಲಿ ಸಿಕ್ಕಿಲ್ಲ. ಅದು ದಲಿತರ ರೂಪದಲ್ಲಿ ಸಿಗುತ್ತೋ ಮತ್ತೊಂದು ಸಿಗುತ್ತೋ, ಖಂಡಿತವಾಗ್ಲೂ ಸಿಗಬೇಕಲ್ಲ. ಇವಿಷ್ಟು. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಯಾಕಂದರೆ ಆ ಬಡವರ ವಿಚಾರ ಬಂದಾಗ ನನಗೆ ಅದು ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಹೇಗೆ ನಕ್ಸಲೈಟ್ಗಳನ್ನು ಕಳೆದು ನೀವು ಸನ್ಮಾನ ಮಾಡಿಬಿಟ್ಟು ನೀವು ಸರೆಂಡರ್ ಮಾಡಿಸ್ತೀರಿ, ಅಲ್ಲಿ ತಾಯಂದರು ಕೂತಿದ್ದಾರೆ, ಆಶಾ ಕಾರ್ಯಕರ್ತರು. ಯಾವುದೋ ಜಾತಿ ನನಗೆ ಗೊತ್ತಿಲ್ಲ ಅವ್ರು ಯಾವುದು ಅಂತೇಳಿ. ಎಲ್ಲ ಜಾತಿಗಳವ್ರು ಇರ್ಬೋದು, ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ. ಅವರನ್ನು ಕರೆದು ಮಾತಾಡಿಸುವಂಥ ಒಂದು ವ್ಯವಧಾನ ನಿಮಗಿಲ್ಲ. ಬನ್ನಿ, ಇದೀಗ DK ಶಿವರನ್ನ ದಲಿತ ವಿರೋಧಿ ಅಂತ ಬಿಂಬಿಸಲು ಸಿದ್ಧತೆ ಆಗ್ತಾ ಇದೆ ಅಂತೆ. ಇಂದು ನಡೆಯಬೇಕಾಗಿದ್ದ ಸಭೆಗೆ DKಶಿ ಅಡ್ಡಿಪಡಿಸಿದ್ರಂತೆ, ಗೊತ್ತಿಲ್ಲ. ಬೆಂಗಳೂರು ಡಿನ್ನರ್ಗೆ ದೆಹಲಿಯಲ್ಲೇ ಬ್ರೇಕ್ ಹಾಕಿದ್ರಂತೆ. ದಲಿತ ನಾಯಕ ಪರಮೇಶ್ವರ್ ಹಮ್ಮಿಕೊಂಡಿದ್ದ ಡಿನ್ನರ್ ಸಭೆ. ಪರಂ ಸಭೆಗೆ ಬರಬೇಕಿದ್ದ ನಾಯಕರು ಯಾರ್ಯಾರು ಅಂತಂದರೆ ವಾಲ್ಮೀಕಿ ಸಮುದಾಯದ ST ಸಮುದಾಯ, ಸತೀಶ್ ಜಾರಕಿಹೊಳಿ. ಯಾಕೆಂದರೆ ಅವರ ಮನೆಯಲ್ಲೂ ಕೂಡ ಡಿನ್ನರ್ ಆಗಿತ್ತು. ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದ ST ಶಾಸಕ ರಾಜಣ್ಣ, ಪ್ರಬಲ ದಲಿತ ನಾಯಕ HC ಮಹದೇವಪ್ಪ, ಡಾಕ್ಟರ್. ಆಮೇಲೆ CM ಸಿದ್ದರಾಮಯ್ಯನವರಿಗೂ ಪರಂ ಆಹ್ವಾನ ಕೊಟ್ಟಿದ್ರಾ ಗೊತ್ತಿಲ್ಲ. ಪರಂ ಕರೆದಿದ್ದೆಲ್ಲ DKಶಿ ವಿರೋಧಿ ನಾಯಕರನ್ನು. ಡಿನ್ನರ್ಗೆ ಬ್ರೇಕ್ ಹಾಕಿದ್ದಕ್ಕೆ ಪರಮೇಶ್ವರ್ ಗರಂ ಆಗಿದ್ದಾರಂತೆ. ಕಾಲ ಬಂದಾಗ ಉತ್ತರ ಕೊಡ್ತೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲಿ ಮಜಾ ಕೇಳಿ, ಯಾರು ದುಶ್ಮನ್, ರಾಜಕೀಯದಲ್ಲಿ ಯಾರು ದುಶ್ಮನೂ ಅಲ್ಲ, ಯಾರು ದೋಸ್ತಿಗಳು ಅಲ್ಲ. ಈಗ ಇವರು ಕರೆದಿದ್ದು ಯಾರನ್ನ? ಮಹದೇವಪ್ಪನ ಕರೆದಿದ್ದಾರೆ, ಆಮೇಲೆ ಸತೀಶ್ ಜಾರಕಿಹೊಳಿಯವ್ರನ್ನ ಕರೆದಿದ್ದಾರೆ, ರಾಜಣ್ಣ ಅವ್ರನ್ನ ಕರೆದಿದ್ದಾರೆ, CM ಅನ್ನು ಕೂಡ ಕರೆದಿರ್ಬೋದು. 2013ರಲ್ಲಿ ಕೊರಟಗೆರೆಯಲ್ಲಿ ಇವರ ಸುತ್ತಮುತ್ತ ಇದ್ದವರು ಹೇಳೋದು ನಿಮ್ಮನ್ನು ಸೋಲಿಸಿದ್ದೇ ಮತ್ತೊಬ್ಬರು ಅಂತೇಳಿ. ಯಾರಂತ ನಾನು ಹೇಳೋಕ್ಕೆ ಹೋಗಲ್ಲ. ಈಗ ಫ್ರೆಂಡ್ಸ್ ಆಗಿಬಿಟ್ರು. ಈಗ DKಶಿ ವಿರೋಧಿ, ಆ ಥರದ್ದು. ಆದರೆ ಪರಮೇಶ್ವರ್ ಅವರ ಒಂದು ಪಾಯಿಂಟ್ ನಾನು ಅದನ್ನು ಫಸ್ಟ್ ಟೈಮ್ ಎತ್ತಿದ್ದು ನಾನು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. 2013ರಲ್ಲಿ KPCC ಅಧ್ಯಕ್ಷರಾಗಿದ್ದರು. ಒಂದು ವೇಳೆ ಕೊರಟಗೆರೆಯಲ್ಲಿ ಗೆದ್ದಿದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾಯಿದ್ರು, ಸಿದ್ದರಾಮಯ್ಯ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯ 2006ಕ್ಕೆ ಕಾಂಗ್ರೆಸ್ಗೆ ಬಂದಿದ್ದು, 2013ಕ್ಕೆ 7 ವರ್ಷ ಆಗಿತ್ತು. ಇವರು ಮೂಲ ಕಾಂಗ್ರೆಸ್ಸಿಗ, ಆದರೆ ಅವರು ಕೊರಟಗೆರೆಯಲ್ಲಿ ಗೆಲ್ಲಲಿಲ್ಲ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿತು. ಆಮೇಲೆ ಸಚಿವ ಸ್ಥಾನಕ್ಕೂ ಅವ್ರನ್ನ ತಗೊಳ್ಳಿಲ್ಲ, ತುಂಬ ದಿನಗಳ ನಂತರ ತಗೊಂಡಿದ್ದು. 2018ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಹೋಗಿದ್ದು, ಯಾರ ನಾಯಕತ್ವದಲ್ಲಿ ಹೋಗಿದ್ದು ಚುನಾವಣೆಗೆ? ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಸಿದ್ದರಾಮಯ್ಯ ಎಷ್ಟು ಕಡೆಯಿಂದ ನಿಂತ್ಕೊಂಡ್ರು? ಬಾದಾಮಿ ಮತ್ತು ಚಾಮುಂಡೇಶ್ವರಿಯಲ್ಲಿ ಸೋತರು. ಬಾದಾಮಿಯಲ್ಲಿ ಗೆದ್ದರು 1,500 ವೋಟ್ಗಳ ಅಂತರದಿಂದ. ಕಾಂಗ್ರೆಸ್ ಎಷ್ಟು ಗೆಲ್ತು? 80. ಯಾರ ಸೋಲೋದು? ಸಿದ್ದರಾಮಯ್ಯನವರ ಸೋಲಲ್ವಾ? 2023ರಲ್ಲಿ ಮತ್ತೆ ಯಾರ ನಾಯಕತ್ವದಲ್ಲಿ ಹೋದ್ರಿ? ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್. 136 ಬಂತು. ಯಾರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಿ? ಸಿದ್ದರಾಮಯ್ಯನವರನ್ನು. 2018ರಲ್ಲಿ ಸೋತಿದ್ದಾರೆ ಅವರು. ಪಕ್ಷವನ್ನು ಗೆಲ್ಲಿಸೋಕ್ಕಾಗಿಲ್ಲ. 2023ರಲ್ಲಿ ನೀವು ಮುಖ್ಯಮಂತ್ರಿ ಮಾಡಿದ್ರಿ. 2013ರಲ್ಲಿ ಪಕ್ಷವನ್ನು ಗೆಲ್ಲಿಸಿ ತಾನು ಸೋತದ್ದಕ್ಕೆ ಏನೂ ಕೊಡದಂಥ ಕಾಂಗ್ರೆಸ್ ಪರಮೇಶ್ವರ್ಗೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಲ್ವಾ? ಇದನ್ನು ಅವರು ಕೇಳ್ತಾ ಇದ್ದಾರೆ. ನನ್ನ ಕೂಲಿಗೆ, ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತೇಳಿ. ಇದನ್ನು ನಾನು ಒಪ್ಕೋತೀನಿ. ದಲಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೆ ಅವ್ರಿಗೆ ಇಲ್ಲಿ ತನಕ ಕೂಲಿ ಸಿಕ್ಕಿಲ್ಲ. ಅದು ದಲಿತರ ರೂಪದಲ್ಲಿ ಸಿಗುತ್ತೋ ಮತ್ತೊಂದು ಸಿಗುತ್ತೋ, ಖಂಡಿತವಾಗ್ಲೂ ಸಿಗಬೇಕಲ್ಲ. ಇವಿಷ್ಟು.